ಪರವಾ ಈಗ ಬಂದ್ರಿವ ಆರಾಮ್ ಬಂದ್ರಲ್ಲ? ಹ್ಞೂ ಅತ್ತೆ ಆರಾಮ್ ಬಂದಿ ನೋಡ್ರಿ. ತಡ್ರಿವಾ ಹಂಗ ದಡಗ್ ನಾ ಒಳಗೆ ಬರಬೇಡ್ರಿ, ಆರತಿ ಮಾಡ್ಬೇಕು. ಮೊದಲೇ ಸಲ ನಮ್ಮ ಮನೆ ಮಹಾಲಕ್ಷ್ಮಿಯರು ಮನೆ ಒಳಗೆ ಬರಾಕತ್ತಾರ, ಆರತಿ ಮಾಡಿ ಕರ್ಕೋಬೇಕು ಇವ್ರನ್ನ. ಮೊಮ್ಮಕ್ಕಳು ಬಂದಿಂದ ನನ್ನ ನೆನಪ ಹರಿದು ಬಿಡ್ಬಿ. ಎಳೆ ಕಳಲು ಏನೋ ಏನೋ ಎಲ್ಲಿದ ನಿನ್ನ ಮಗ ಉಡಾಳ ಭೀಮ? ಮನಿ ಮುಂದನ ಬಂಡಿ ತರುತ್ತೆ, ಅವನ್ನ ಅಲ್ಲಿ ಅವ್ರ ಅಪ್ಪನ ಕೈಯಾಗ ಕೊಟ್ಟು ಬಂದಿನ್ರಿ. ಗನ ಉಡಾತನ ಮಾಡ್ತಾನ, ಅದಕ್ಕೆ ಬಿಟ್ಟು ಬಂದಿನ್ರಿ. ಮತ್ತು ಪಾರು ಗೌಡ್ಸನ್ಯರು ಬಾರವ ಅಂತೇಳಿ ಕರ್ಕೊಂಬಂದ್ರೆ ಅದಕ್ಕೆ ಬಂದಿನ್ರಿ. ಚಲೋ ಆತ ಬಂದಿಯಪ್ಪ ಉಡಾಳ ಸಂಗ. ಮನಿ ತಣ್ಣಗಿತ್ತು ನೋಡು, ಇನ್ನು ಮನಿ ರಂಪಾಟ್ ಹಿಡಿತೈತಿ. ಅತ್ತಿ ಉಡಾತನ ಮಾಡಂಗಿಲ್ರಿ, ಶಾಣೆ ಅದನ. ಏನು ಶಾಣೆ ಬಿಡವ, ಮುಂದಿನ ವಾರ ಹೆಸರು ಇಡ್ತೀವಲ್ಲ ಇವ್ರದ್ದು, ಇವ್ರಮ್ಮ ಬರ್ತಾಳ, ಅವ್ರು ಕೂಡ ಕಳಿಸಿ ಬಿಡಕ್ಕೆ ಬರ್ತತಿ. ಬ್ಯಾಡ್ರಿ ಅತ್ತಿ, ನಮ್ಮ ಕೂಡ ಇರೋಲ್ಲ ನಾಲ್ಕು. ಆ ಕೃಷ್ಣನ್ ಇಟ್ಕೊಂಡು ತಿಂಡರೆ ಇಟ್ಟಿರ್ಬೇಕಿಕ್ಕಿದ್ದು. ಎಲ್ಲರೂ ಬ್ಯಾಡ ಅಂದ್ರೆ ನಾ ಇಟ್ಕೊಂತೀನಿ ಅಂತಾಳೆ. ಎಷ್ಟರ ಮಂಡಿರ್ಬೇಕು ನೋಡಿಕಿ. ಏ ಮಲ್ಲಪ್ಪ, ಈಗ ಇಲ್ಲೇ ಜಗಳ ಮಾಡೋದನ್ನ ಸುಮ್ಮ ಆಗೋ ಮರೆ, ಸಿಟ್ಟು ಮಾಡ್ಕೋಬೇಡ. ಬರ್ರಿ ಬೇ, ಎಷ್ಟೊತ್ತು ಮಾಡ್ತೀರಿ? ಶಕುಂತ್ಲಾ ಬರ್ರಿ, ಮನೆ ಮುಂದೆ ಎಷ್ಟೊತ್ತನ ಹುಡುಗರು ನೆತ್ಕೊಂಡು ನಿಂದಿರ್ಬೇಕು ಅವರು. ತೊಟ್ಲ ನೀವು ಹೊತ್ಕೊಂಬಂದ್ರಿ ಅನ್ನಾರ? ಇನ್ನೇನು ಮಾಡೋದ್ರಿ ಮತ್ತೆ? ನಾನು ಹೊತ್ಕೊಂಬಂದೇನ್ರಿ. ಅಕ್ಕಾರ ಬರ್ಲಿಲ್ಲನ? ಸೊಸಿ ಒಂದು ಹೋಟ್ಲೆ ಅದಾಳ್ರಿ, ಹಿಂಗಾಗಿ ಮತ್ತಾಕಿನ ನೋಡಕ್ಕೆ ಒಬ್ಬರು ಬೇಕಲ್ರಿ. ಇಲ್ಲಿ ಅಂಗಳದಾಗ ನಿಂತ್ಕೊಂಡು ಅವೆಲ್ಲ ಮಾತಾಡೋದು ಬೇಕನ್ ನಿನಗೆ ಅಂತ ಕೇಳಕತ್ತೀನಿ. ಹಂಗೆ ಮಾಡ್ತೀಯ ಮಲ್ಲಪ್ಪ? ಏನು ಅಲ್ಲಿದ್ದ ಕುದುರೆ ಹತ್ತೆ ಬಂದೇನೆ ಹ್ಯಾಂಗ? ಒಂದು ಮಾತಾಡಿದ್ರು ಹಂಗೆ ಸಿಟಿಗೆ ಬರ್ತೀಯಲ್ಲ. ಅವೋ ಕೆಂಪವುಗಳ, ಅಯ್ಯ ಒಂದು ಕರ್ಗಾಗತ್ತೆ ನೋಡ್ಯವ ನಿನ್ನ ಮೊಮ್ಮಗಳು. ಅಯ್ಯ ಇದ್ರ ಮೂಗ ಮಂಡೈತಿವ ಯವ್ವ. ಇವು ಎರಡು ಹೆಣ್ಣು ಲಗ್ನ ಮಾಡ್ಕೊಡ್ಬೇಕಂದ್ರೆ ಅಯ್ಯ ನಿಮ್ಮ ಗೌಡ್ರ ಮನೆತನ ಎಲ್ಲ ಮುಕಳಿ ಮ್ಯಾಕತ್ತಳಿ ತೆಲೆಕಾಕತ್ ತಗೋ. ಏನಾಗೈತೆವ ನನ್ನ ಮೊಮ್ಮಕ್ಕಳಿಗೆ? ಮಹಾಲಕ್ಷ್ಮಿಯರು ಆಗ್ಯಾರ ಅವ್ರ? ಮಹಾಲಕ್ಷ್ಮಿಯರು ಬಂದ್ರವೇನಿ? ಆರಾಮದಿರಲ್ಲ? ಆರಾಮದೀವಿ ನೋಡ್ರಿ ಚಿಗವ್ರ. ಸೀತವ ಬರ್ಲಿಲ್ಲನ ಆರತಿ ಮಾಡಕ? ಆಕಿದ ಅಂಕರು ಹೆಚ್ಚಿನ ಸುದ್ದಿ ಐತವ ಸೀತಾವ ಏನಿದು. ಹುಡುಗನ ಒಬ್ರು ಕೈಯಾಗ ಕೊಡಂಗಿಲ್ಲ ಬಿಡಂಗಿಲ್ಲ. ಹುಡುಗ ಎತ್ತಂತೆ ಎತ್ಕೊಂಡು ಕುಂತು ಬಿಟ್ಟ ನೋಡು. ಜಗತ್ನಾಗ ಇಲ್ಲಾರ್ದ ನಿನ್ನ ಸೊಸಿ ಹಡ್ದಾಳ್ಯವ ಆಕೆ ಬೇಕೆ ಮಗನ. ಇಲ್ಲ ನಿಂತ್ಕೊಂಡು ಮಾತಾಡ್ತಾನೆ ಸುಮಾಗ. ಇನ್ನೇನು ಬೇಯವ? ಏನು ತೀರ ಲೋಕದಾಗ ಈಕಿನ ಹಡ್ದಾಳ? ಮತ್ತೆ ಯಾರು ಹಡ್ದಾರ? ಎಲ್ಲರೂ ಅವ್ರವ್ರು ಮಕ್ಕಳನ್ನ ಹೊಟ್ಟೆ ತೆರೆದ ಹಡ್ದಿರ್ತಾರ. ಅದು ಏನು ಮಮಕಾರ ಏನು ತಾನ 3 ಹೊತ್ತು ಎತ್ಕೊಂಡು ಅಡ್ಡಾಡ್ತಾವ, ಒಬ್ರು ಕೈಗಾರ ಕೊಡ್ಬೇಕಿಲ್ಲ? ನಿಮ್ಮ ಮಾತುಕತೆ ಆಗಿದ್ದು ಅಂದ್ರೆ ಒಳಗೆ ಕರ್ಕೊಡ್ರಿ. ನಮ್ಮನ್ನ ಇಲ್ಲಿ ನಿಂದಿರ್ಸ್ಕೊಂಡು ಇಬ್ಬರು ಮಾತುಕತೆ ಎಬ್ಸಿದ್ರಲ್ಲ. ಅಲ್ಲಿಂದ ಕುದುರೆನ ಹತ್ತಿ ಬಂದು ಅಂದ್ಬಿಡು ನಮ್ಮ ಅಣ್ಣ. ಆರತಿ ಮಾಡ ಭಾಳತನ ಹೊರಗೆ ನಿಂದಿರ್ಸ್ಬಾರ್ದು. ಹುಡುಗರು ನನ್ನ ಮೊಮ್ಮಕ್ಕಳು ಬಿಸಿಲಿಗೆ ಏನಾಗಕ್ಕಿಲ್ಲ. ಹುಡುಗರು ಏನವ ಮಾಸಂದ್ರೆ ಯಾರ ಬಿಸಿಲಿಗೆ ಕರಗ್ತಿರೇನ? ಏನು ಮೇಣದಿಂದಲೇ ಮಾಡಿರನ ಸುಬ್ಬಿಗಳು ನಿಮ್ಮನ್ನ? ಕೆಂಪಾಲಿ ಎಷ್ಟು ನಗ್ತಾ ನೋಡು. ನಿನಗೇನು ಗೊತ್ತಾಗ್ಲಿ ಕೆಂಪಿ? ತಡಿ ತಡಿ ಬಾಯಿ ಬರಲಿ, ಆವಾಗ ನೋಡಕಂತಿ ನಿನಗೆ ಹೆಂಗೆ ಮಾತಾಡ್ತಾರ ಅಂತೇಳಿ ನನ್ನ ಮೊಮ್ಮಕ್ಕಳು. ಆರ್ತಿ ಹೋಗಿ ನಿನ್ನ ಕೈಯ ತತ್ತಿ ಆದ್ನಪ್ಪ. ಒಟ್ರು ಕೂಡಿ ತತ್ತಿನ ಮಾಡಿದ್ರೆ ಬರ್ರಿ ನನ್ನ. ತತ್ತಿ ಅಲ್ಲಪ್ಪ ಅದು ಅತ್ತಿ. ಅತ್ತಿ ಅನ್ಬೇಕು ಕೃಷ್ಣ. ಬಾಡೆ ಹೇಳ ಆಗಲ್ ತತ್ತಿ ಅಂದಿ ಕತ್ತಿ ಅಂತಿ ಇನ್ನೊಂದಿಟ್ಟಾದ್ರ ಎತ್ತೆ ಹೋಗಿತಿ ನನ್ನ. ವೈನಿ ಈಗ ಹುಡುಗರದು ಬಂದಾವು, ಹುಡುಗರ ಮಗ್ಳು ಹಾಕ ಆಟ ಆಡ್ತಾನ. ಈ 3 ಹೊತ್ತು ಹಿಂಗೆ ಎತ್ಕೊಂಡು ಅಡ್ಡಾಡಿದ್ರ ಹುಡುಗರು ಮೈ ಕಾವಿಗೆ ಮೈ ಹಚ್ಚಂಗಿಲ್ಲ. ಚಿಗವ ನೀವೆಲ್ಲ ಹೇಳ್ತೀರಿ ಕೃಷ್ಣ ಬಂದನವ ಮತ್ತು ಮಕ್ಕ ಪಕ್ಕ ಹರ್ಕೊಂಡ್ರಿ ಏನು ಮಾಡೋದು ಹುಡುಗಂದು? ಆಮೇಲೆ ಅವು ಹುಡುಗರು ಅವು ಮತ್ತೆ ಏನಾರ ಜಗಳ ಪಗಳ ಮಾಡ್ಕೊಂಡ್ರಿ ಏನು ಮಾಡೋದೇವ? ಕೃಷ್ಣನ ಹತ್ರ ಅಲ್ಲ, ಈಗ ಮಲ್ಲಪ್ಪ ನನ್ನ ಮಕ್ಕಳು ಬಂದವಲ್ಲ ಅವ್ರ ಹತ್ರ ಹಾಕ. ಹಂಗೆ ಅತಿ ಎತ್ಕೊಂಡು ಅಡ್ಡಾಡಬಾರ್ದು, ಅದನ್ನೇ ಹಾಕತ್ತೀನಿ ವೈನಿ ನಾನು. ನೋಡಿ ನಮ್ಮ ಪಾರ ವೈನಿ ತಳಗ ಹಾಕಳ ಹುಡುಗರನ್ನ ಚಾಪಿ ಹಾಸಿ ಎಂತ ಚಂದ ಆಟ ಆಡ್ತಾವ. ಅವ್ರು ಕೂಡ ಇವನು ಆಡ್ತಾನ ಅಂತ ನಾ ಅಂದೆ. ಬ್ಯಾಡ್ವಾ ಚಿಗವ, ಹುಡುಗಗೆ ತಂಪಾತಂದ್ರೆ ಮೊನ್ನೆ ನೆಗಡಿ ಹಾದಿತ್ತು, ಮತ್ತು ನೆಗಡಿ ಪಗಡಿ ಹಾಯ್ತಂದ್ರೆ ಬ್ಯಾಡ್ವಾ. ಅತಿ ಇಷ್ಟೊಂದು ಪೂಲಿಸ್ಬಾರ್ದು ವೈನಿ ಮಕ್ಕಳನ್ನ, ಅತಿ ಎತ್ಕೊಂಡು ಅಡ್ಡಾಡಬಾರ್ದು. ಅಲ್ಲ 3 ಹೊತ್ತು ಆ ಕಾಲಾಗ ಬೂಟ್ ಹಾಕಿ ಅಡ್ಡಾಡ್ಸಿದ್ರೆ ಅದು ಹೆಂಗೆ? ಹುಡುಗರಿಗೆ ತೆಳ್ಳನ ಅರಿಬಿ ಹಾಕ್ಬೇಕು. 3 ಹೊತ್ತು ಮೈ ತುಂಬ ಮೈ ಅರಿಬಿ ಹಾಕಿ ಹುಡುಗಗ ಜಳಕ್ಕೆ ಬೇವ್ರ ಸಾಲಿ ಎದ್ರೆ ಏನು ಮಾಡ್ತಿ? ಹೋಗುವ ಮೊನ್ನೆ ಹುಡುಗಗ ನೆದ್ರ ಆಯ್ತು. ಹಾಫ್ ತೋಳಿಂದು ಅಂಗಿ ಹಾಕಿ ಅದಕ್ಕೆ ಅತ್ತಿಯರು ಹಾಫ್ ತೋಳಿನ ಹಾಕ್ಬೇಡಂದ್ರು ಬಿಟ್ಟಿನಿ. ಮತ್ತೇನು ಕಿನ್ನಾರ ಆತಂದ್ರೆ ನಾವೂ ಅನ್ಬಸ್ಬೇಕಲ್ವಾ ತಾಯಿಗಳು ಅದಾರು. ಅತಿ ಮಮಕಾರವ.
ಏ ದೂರ ಸರಿ ದೂರ ಸರಿ. ಹುಡುಗನ ಬಡದ್ಗಿರ್ದಿ ದೂರ ಸರಿ ನೀನು. ಸರಿ ಬಡದ್ಗಿರ್ದಿ ಕಾಲ್ ಹಿಡಿದು ಜಗತಿ ಸರಿ ಹಿಂದಕ್ಕ ಹೋಗು. ಹುಡುಗನ ಮುಟ್ಬೇಡ ಹೋಗ. ಬರೀ ಹಿಂಗ ಮಾಡ್ತೈತಿ ಹುಡುಗ. ಮನಿ ತಣ್ಣಗಿತ್ತು ನೋಡು. ಇದು ಬಂತು ಮತ್ತೆ ಚಲೋ ಆತ. ಅವು ಬರ್ಲಿ ಇವನು ಮೊದ್ಲೇ ಕಟ್ಟುತ್ತೀನಿ. ಕೃಷ್ಣ ಏನಾತ? ಸುಮಾಗ ಬಾ ತಂಗಿಯರ ಹತ್ರ ಆಟ ಆಡಕಂತೆ. ತಂಗಿಗೆ ಉಪ್ಪ ಕೊಡಕಂತಿ ಬಾ. ಪಾರು ಕರ್ಕೊಂಡು ಹೋಗ್ಬೇಡ ಹುಡುಗರ ಹತ್ರ, ಚೂರ್ತನವ ಇವ. ಕೃಷ್ಣ ನೀನು ತಂಗಿಯರ ಹತ್ರ ಆಟ ಆಡ್ಕೊ ಹೋಗ. ಅಲ್ಲಿ ಅಮ್ಮ ಕುಂತಾಳ, ಅಮ್ಮನ ಹತ್ರ ಹೋಗು. ಅಲ್ಲಿ ಚುಮ್ಮರಿ ಉಂಡೆ ಅದಾವು ಇಸ್ಕೊಂಡು ಆಟ ಆಡು. ಮತ್ತೆ ತಂಗಿಯರಿಗೆ ತಿನ್ನಿಸ್ಬಾರ್ದಪ್ಪ, ಅವು ಚಿನ್ನಿ ಮರಿ ಅದಾವು. ನೀ ದೂರ ಕುತ್ಕೊಂಡು ತಿಂದು ಆಮೇಲೆ ಕೈ ಒರೆಸ್ಕೊಂಡು ಪಾಪನ ಜೊತೆ ಆಟ ಆಡ. ಜಾಣ ಮರಿ ಹೋಗು ಆಟ ಆಡ್ಕೊ ಹೋಗು. ಅಕ್ಕ ಅವ ಹಂಗತಿ ಏನು ಮಾಡಿಲ್ಲ. ಮತ್ತೆ ನಾ ಇಷ್ಟು ದಿನ ಇಟ್ಕೊಂಡಿಲ್ಲ. ಒಂದು ದಿನ ಮಕ್ಕಳನ್ನ ಚೂಟೋದು ಬಡಿಯೋದು ಆ ಥರ ಏನು ಮಾಡಿಲ್ಲ ಅವ. ಅಯ್ಯ ನಿನಗೆ ಗೊತ್ತಿಲ್ಲ ಸುಮ್ಮರು, ಅದಕ್ಕೆ ಇವನ್ನ ಕಳ್ಸಿರೋದು ನಾನು. ಇವ ಹಗ್ರೆ ಇಲ್ಲ, ನಾಟಕ ಮಾಡ್ತಾನ ಈಟ್ ಸಣ್ಣ ವಯಸ್ಸಿನಾಗ. ಅಕ್ಕ ಹಂಗೇನಾರ ಮಾಡಿದ್ರು ಸೊನ್ನಿಲಿಂದ ಹೇಳಿದ್ರೆ ತಿಳ್ಕೊತಾನ. ನಾವು ಹಿಂಗೆ ಸಣ್ಣ ಮಕ್ಕಳಿಗೆ ಕೌಬು ಮಾಡಿದ್ರೆ ಮಕ್ಕಳ ಮನಸ್ಸಿನ ಮ್ಯಾಗ ಪರಿಣಾಮ ಬೀರಂಗಿಲ್ಲ ನಾಕ. ಯವ್ವ ಬೇಡವ ಯವ್ವ, ಅದೇನೋ ಅಂತಾರಲ್ಲ ಮೊದ್ಲೇಕ ದೂರ ಇಡೋದು ಪಾಡ. ಇದೆಲ್ಲ ಯಾಕೆ ಬೇಕು? ಹೋಲ್ ಬಿಡ. ಓ ಗುಂಡಿ ಮರಿ ಬಾಯ್ ಎತ್ಕೊಂತೀನಿ ಪಾಪ. ಅಯ್ಯ ಅವ ಯಾರ ಹತ್ರ ಬರಂಗಿಲ್ಲ ಪಾರು. ಅವ ಅವ್ರ ಅಪ್ಪನ ಹತ್ರ ಹೋಗಂಗಿಲ್ಲ, ಅತ್ತೆಯರ ಹತ್ರನೂ ಹೋಗಂಗಿಲ್ಲ. ನನ್ ಬಿಟ್ಟು ಯಾರ ಹತ್ರ ಹೋಗಂಗಿಲ್ಲ. ಎಲ್ಲಾರ ಕೈಯಾಗೂ ಕೊಡ್ಬೇಕಕ್ಕ ಮಕ್ಕಳನ್ನ. ಹಿಂಗತಿ ಆದ್ರೆ ಹೆಂಗ? ಇಲ್ವಾ ಅವ ಯಾರ ಕಡೆನೂ ಹೋಗಂಗಿನಿಲ್ಲ. ಸೀತಕ್ಕೆ ಹಿಂಗ ಕೈಗಳ ಅತಿ ಮಮಕಾರ ಐತಿವ ಮಗನ ಮ್ಯಾಕಿಗೆ. ಮೊದ್ಲಿಕ್ಕೆ ಹಿಂಗತಿ ಇದ್ದಿದ್ದಿಲ್ಲ, ಭಾಳ ಬದ್ಲಾಗ ನೋಡು ಸೀತಕ್ಕ. ಹಿಂಗ ನೋಡ್ ಪರವ, ನನ್ನ ಕೈಯಾಗನು ಹುಡುಗನ್ ಕೊಡಂಗಿಲ್ಲ, ಯಾರ ಮ್ಯಾಗೂ ನಂಬಿಕೆ ಇಲ್ಲ. ಅತಿಯಾದ ಮಮಕಾರ ಇಟ್ಕೊಂಡಾಳ, ಒಬ್ಬರ ಹತ್ರ ಕೊಡಂಗಿಲ್ಲ ಹುಡುಗನ್ನ. ಹಿಂಗತಿ ಮಾಡ್ತಾಳ ನೋಡ. ಯಾಕೆ ಹಿಂಗತಿ ಆಗ್ಯಾಳು ನಮ್ಮ ಸೀತಾ ದೇವ್ರಿಗೆ ಗೊತ್ತು. ಆ 3 ಹೊತ್ತು ಆ ಖುಷಿ ನೆಟ್ಕೊಂಡ್ ಕುಂತು ಬಿಡೋದು, ಯಾರ ಹತ್ರನು ಕೊಡಂಗಿಲ್ಲ. ಯಾರ ಮ್ಯಾಲ ನಂಬಿಕೆನೂ ಇಲ್ಲ ಆಕಿಗೆ. ಎಲ್ಲಿ ನನ್ನ ಮಗುನ ಏನಾರ ಮಾಡ್ತಾರೋ ಏನೋ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡಾಳ ನೋಡಕಿ ಈಗ. ಹೋಲ್ ಬಿಡ್ರಿ ಮಾಮ, ಆದ್ರ ಅತಿ ಹಿಂಗತಿ ಇರಬಾರ್ದ್ರಿ. ಅದೇನ ಅಂತಾರಲ್ರಿ, ಕ್ವಾಣಿ ಕೂಸು ಕೊಳಿತಿ ಅಂತ, ಉಣಿ ಕೂಸು ಬೆಳಿತಿ ಅಂತ. ಅತಿ ಮಮಕಾರ ಒಳ್ಳೇದಲ್ರಿ ಅದ. ಈಗ ಚಂದ ಇರ್ತೈತಿ, ಸಣ್ಣದವ ಮಕ್ಳು ಈಗ ನಡಿತೈತಿ. ನಾ ದೊಡ್ಡ ಆಗಿಂದ ಹಿಂಗತಿ ಇದ್ರ ಸರಿ ಅಲ್ರಿ. ಏನ್ ಹೇಳುದವ? ಅಲ್ಲ ಖುಷಿನ ಹಾಕೋದಿಲ್ಲ. ನಾ ಒಂದಿಟ್ಟು ಮುಟ್ಟಾಕ್ ಹೋದ್ನಿಲ್ಲ, ಸರಿ 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 ಅಂತ ಏನ್ ಮಾಡುದು? ಒಂದಿಟ್ಟು ವಾಂತಿ ಮಾಡ್ತಿಲ್ಲ ಹುಡುಗ, ನೀವು ಎತ್ಕೊಂಡಿದ್ರಿ ಅದಕ್ಕೆ ಹಂಗತಿ ಮಾಡ್ತು. ಒಂದಿಟ್ಟು ಜ್ವರ ಬಂದಿಲ್ಲ, ನೀವು ಎತ್ಕೊಂಡಿದ್ರಿ ಅದಕ್ಕೆ ಹಂಗತಿ ಮಾಡ್ತು. ಹಿಂಗತಿ ಮಾಡ್ತಾಳವ. ಯಾಕೆ ಹಿಂಗತಿ ಆಗ್ಯಾಳು ಏನು ದೇವ್ರಿಗೆ ಗೊತ್ತು ನೋಡು ಪಾರವ. ಮಮಕಾರ ರೀ, ಅತಿಯಾದ ಪ್ರೀತಿ ಇಟ್ಕೊಂಡ ಅಕ್ಕ, ಅತಿಯಾದ ಮಮಕಾರ ಇಟ್ಕೊಂಡ ಮಗನ ಮ್ಯಾಗ. ಆಮೇಲೆ ಎಲ್ಲಿ ನನ್ನ ಮಗು ನನ್ ಬಿಟ್ಟು ಹೋಗುತ್ತೋ, ಎಲ್ಲಿ ಇನ್ನೊಬ್ಬರ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೋ ಅನ್ನೋದು ಅವ್ರ ತಲೆ ಬಂದ್ಬಿಟ್ಟೈತಿ. ಏನ್ ರೋಗ ಬಂದತನವ ಅಂತದೊಂದು ಕಾಮನಿನ ಬಡದತಿಕಿಗೆ. ಅದ್ ಹೆಂಗ್ ಹೋಗುತ್ತೋ ಏನೋ. ಈಗಾದ್ರೆ ಚಂದವ, ಮುಂದೆ ಮಕ್ಳು ದುಡ್ಡು ಆದ್ಮೇಲೆ ಹೆಂಗ ಹಿಂಗ ಬೆಳೆಸ್ಕೊತ ಹೋದ್ರ ಹೆಂಗವ? ಮಕ್ಕಳಿಗೆ ತಂದೆ ತಾಯಿ ಬೆದರಿಕೆ ಇಡ್ಬೇಕು. ಹೆಂಗ್ ಬೆಳೆಸ್ತಾಳ ನಮ್ಮ ಪಾರವ ನಮ್ಮ ಸೀತಾ.